ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ವೇದಮೂರ್ತಿ ವಿನಾಯಕ್ ಭಟ್. ಈಗ ಏಪ್ರಿಲ್ ತಿಂಗಳಿನ ಸಿಂಹರಾಶಿ ಬಗ್ಗೆ ತಿಳ್ಕೊಳ್ಳೋಣ. ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಕುಜ, ಚಂದ್ರ, ಬುಧ, ಶನಿ, ನವಮದಲ್ಲಿ ಶುಕ್ರ, ರವಿ ಹಾಗೂ ಏಕಾದಶ ಲಾಭಸ್ಥಾನದಲ್ಲಿ ಗುರು ಇರುವುದರಿಂದ ಯಾವ ರೀತಿ ಫಲ ಇದೆ ತಿಳ್ಕೊಳ್ಳೋಣ. ಇವರಿಗೆ, ಈ ಸಿಂಹರಾಶಿಯವರಿಗೆ ಹಿರಿಯ ಅಧಿಕಾರಿಗಳಿಂದ ಕಿರುಕುಳವಾಗುವಂತಹ ಸಂಭವವಿದೆ. ಕೆಲಸದಲ್ಲಿ ಅತಿಶ್ರಮ, ನೆರೆಹೊರೆಯವರಿಂದ ಕಲಹ, ಭೀತಿ, ಖರ್ಚು ವೆಚ್ಚಗಳು ಹೆಚ್ಚಾಗುವುದು. ನಿಯಂತ್ರಣ ತಪ್ಪಿದ ಮನಸ್ಸು, ಗೃಹಿಣಿಗೆ ಅನಾರೋಗ್ಯ, ವೃತ್ತಿಯಲ್ಲಿ ಕೂಡ ಬದಲಾವಣೆ ಬರುವಂತಹದ್ದು. ಭಾಗ್ಯಾಧಿಪತಿ ಕುಜನ ಅನುಗ್ರಹದಿಂದ ಸ್ವಲ್ಪ ಮಟ್ಟಿನ ನೆಮ್ಮದಿ ಕಾಣುವುದು. ಅರ್ಕಾರ್ಕ ಯೋಗದಿಂದ ಆರೋಗ್ಯದಲ್ಲಿ ಉಷ್ಣವಾಯು ಪೀಡೆ ಕಾರಣವಾಗುವುದು. ಕೆಲಸದ ಒತ್ತಡ, ಸಾಲಗಾರರ ಭೀತಿ ಉಂಟಾಗುವುದು. ನಿಮ್ಮ ಶತ್ರುಗಳು ನಿಮ್ಮ ಕೆಲಸ ಕಾರ್ಯವನ್ನು ಮೆಚ್ಚುವರು. ಹೊಸ ಉದ್ಯೋಗದಿಂದ ಆದಾಯ ಪ್ರಮಾಣ ಹೆಚ್ಚಾಗುವುದು. ಹಿರಿಯವರ ಶುಶ್ರೂಷೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಮಟ್ಟಿನ ಖರ್ಚು ಬರುವುದು. ದೂರದ ಪ್ರಯಾಣ ಒಳ್ಳೆಯದಲ್ಲ. ಕೆಲಸದಾಳುಗಳಿಂದ ಮೋಸವಾಗುವ ಸಂಭವವಿದೆ. ಲಲಿತ ಕಲೆಗಳಲ್ಲಿ, ಚಲನಚಿತ್ರಗಳಲ್ಲಿ ತೊಡಗಿಸಿದ ಹಣ ಸ್ವಲ್ಪ ಲಾಭ ತರುವಂತಹ ಯೋಗ ಇದೆ. ಹೋಟೆಲ್ ವ್ಯವಹಾರಗಳಲ್ಲಿ ಸೇವಕರ ಕೊರತೆಯಿಂದ ಶ್ರಮ ಹೆಚ್ಚಾಗಿದ್ದು ತುಂಬಾ ಕಷ್ಟಕರವಾಗಿರುವಂತಹ ತೊಂದರೆಗಳು ಬರುವಂಥದ್ದು ಈ ಯೋಗದಲ್ಲಿ ಕಾಣ್ತದೆ. ಗುಡಿ ಕೈಗಾರಿಕೆ ಹಾಗೂ ವಿಲಾಸಿ ಸಾಮಗ್ರಿಗಳ ಮಾರಾಟದಿಂದ ಯಶಸ್ವಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹರ್ಷದಾಯಕವಾಗುವುದು. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೂ ಒಳ್ಳೆಯ ಅಭಿವೃದ್ಧಿಗಳು ಕಂಡುಬರುವವು. ಶಿಕ್ಷಣ, ನ್ಯಾಯದಾನ, ಪೌರೋಹಿತ್ಯ ಮುಂತಾದ ಕೆಲಸ ಮಾಡುವವರಿಗೆ ಪರಸ್ಥಳ ಸಂಚಾರದಿಂದ ಅಭಿವೃದ್ಧಿಯ ಯೋಗಗಳು ಕಂಡುಬರುವಂಥದ್ದು. ಆರೋಗ್ಯದಲ್ಲಿ ಉಷ್ಣದ ಪೀಡೆ ಸಂಭವಿಸುವುದು. ಜಲವಿದ್ಯುತ್ ಕಾರ್ಖಾನೆ, ಇದರಲ್ಲಿ ನೌಕರಿ ಮಾಡುವಂತಹ ಕೆಲಸದವರಿಗೆ ಸ್ವಲ್ಪ ಅವಘಡಗಳು ಆಗುವಂತಹದ್ದು ಸಂಭವವಿದೆ. ದವಸ ಧಾನ್ಯ ಮಾರಾಟದಲ್ಲಿ ಮಾರಾಟ ಮಾಡುವವರಿಗೂ ಒಳ್ಳೆಯ ಲಾಭ ಹಾಗೂ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ ಉಂಟಾಗುವುದು. ಇದಕ್ಕೆ ಪರಿಹಾರ, ಪ್ರತಿ ಸೋಮವಾರ ರುದ್ರಾಭಿಷೇಕವನ್ನು ಮಾಡಿ ತದನಂತರ ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರವನ್ನು ಉಚ್ಚಾರಣೆ ಮಾಡಿ ಈಶ್ವರನಿಗೆ 11 ಸುತ್ತು ಪ್ರದಕ್ಷಿಣೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಯಾವುದೇ ರೀತಿಯಲ್ಲಿ ತೊಂದರೆಗಳಿದ್ದಲ್ಲಿ ಪರಿಹಾರವಾಗುವುದು. ಸಾಂಸಾರಿಕ ಜೀವನದಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ತೊಂದರೆಗಳು, ವೈಮನಸ್ಸುಗಳು ಬರುವಂತಹ ತೊಂದರೆಗಳು ಕಂಡು ಬರ್ತಾ ಇದೆ. ಇದಕ್ಕೆ ಲಕ್ಷ್ಮೀನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿ ಮನೆಯಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ಈ ವೈಮನಸ್ಯ ಕಲಹಗಳು ದೂರವಾಗುತ್ತವೆ. ಸಂತತಿ ಅಪೇಕ್ಷೆ ಪಡುವವರಿಗೆ ಸಂತಾನ ಭಾಗ್ಯ ಕೂಡ ಈ ತಿಂಗಳಿನಲ್ಲಿ ಯೋಗಕಾರಕವಾಗಿ ಕುಜನ ಆಶೀರ್ವಾದದಿಂದ ಸಿಗುವಂತಹದ್ದು. ಮಂಗಲ ಕಾರ್ಯಕ್ಕೆ ವಿಳಂಬವಾದರೂ, ವಿಘ್ನವಾದರೂ ಎಲ್ಲ ಕೆಲಸ ಕಾರ್ಯಗಳು ಕೂಡಿ ಬರುತ್ತವೆ. ರಾಜಕೀಯ ವ್ಯಕ್ತಿಗಳಿಗೆ ಅಪವಾದದ ಭಯ, ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಹಾಗೂ ಅನಿರೀಕ್ಷಿತವಾಗಿರುವಂತಹ ಪ್ರಯಾಣ ಯೋಗ, ಸಿನಿ ರಂಗದವರಿಗೆ, ಕಲಾವಿದರಿಗೆ ವಿಶೇಷವಾಗಿರುವಂತಹ ಸ್ಥಾನ, ಮಾನ, ಗೌರವಗಳು ಸಿಗುವಂತಹದ್ದು ಹಾಗೂ ಸಾಲ ಮಾಡಿದವರಿಗೆ ಸಾಲ ತೀರಿಸುವಂತಹ ಯೋಗಗಳು ನಿಮಗೆ ಏಪ್ರಿಲ್ ತಿಂಗಳಿನಲ್ಲಿ ಕಂಡುಬರುತ್ತವೆ. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನಾಃ ಸುಖಿನೋ ಭವಂತು. ಎಲ್ಲರಿಗೆ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ.